ನಾವು ಯಾವುದ್ಯಾವುದೋ ಕೆಲಸಕ್ಕೆ ಎಲ್ಲೆಲ್ಲೋ ಹೋಗ್ತೀವಿ, ಟೂರಿಗಂತ ಹೋಗ್ತೀವಿ, ಯಾವುದೋ ಮುಖ್ಯವಾದ ಕೆಲಸಕ್ಕೆ, ಲಗ್ನದ ಕಾರ್ಯಕ್ರಮಕ್ಕೆ, ಯಾವುದೋ ಫಂಕ್ಷನ್ನಿಗೆ ದೂರದ ಊರಿಗೆ ಹೋಗ್ತೀವಿ. ಈ ಒಂದು ಟ್ರೆಂಡ್ ಡೆವಲಪ್ ಆಗಿದೆ. ಯಾರು 2 ಬೆಡ್ ಹೌಸು 3 ಬೆಡ್ ಹೌಸ್ ಮನೆ ಇರ್ತಾವೆ ಕರೆ, ಆದ್ರೆ ಬಂದಂಥ ಅತಿಥಿಗಳು ಜಾಸ್ತಿ ಇರೋದ ಕಾರಣ ಅವರಿಗೆ ಹೊರಗಡೆ ವ್ಯವಸ್ಥೆ ಮಾಡ್ತಾರೆ. ಲಾಜಿಂಗ್ನೊಳಗೆ ಎಲ್ಲ ಲಾಜಿಂಗ್ ಟ್ರೆಂಡ್ ಡೆವಲಪ್ ಆಗಿಬಿಟ್ಟಿದೆ. ಲಾಜಿಂಗು, ರಿಸಾರ್ಟು, ಆನಂತರ ಹೋಮ್ ಸ್ಟೇಗಳು ಎಷ್ಟೊಂದು ಭಾಳ ಬೆಳೆದಿವೆ ಹೆಜ್ಜೆ ಹೆಜ್ಜೆಗೂ ಕೂಡ. ಆನಂತರ ಅದರ ಬೆಲೆನೂ ಕೂಡ ಒಂದು ದಿನದ ಒಂದು ಲಾಜಿಂಗ್ನಲ್ಲಿರ್ತಕ್ಕಂಥ ಬಾಡಿಗೆ ಏನದಲ್ಲ, ಮೇನು ಏನದಪ್ಪ ಅಂತಂದ್ರೆ ಮಿನಿಮಮ್ 800 ಶುರು ಆಗ್ತದೆ. ಮಿನಿಮಮ್ ಅತ್ಯಂತ ಕಡಿಮೆ ಅಂದರೆ 800. ಒಂದು 2 ಬೆಡ್ ರೂಮಿಗೆ 800, 1200 ಇದು ಸಾಮಾನ್ಯ, 2500 ಮಟ್ಟ. ಇನ್ನು ಹೆಚ್ಚಿಗೆಪ್ಪ ಅಂತಂದ್ರೆ ಸ್ವಲ್ಪ ಸ್ಟಾರ್ ಹೋಟೆಲ್ಗೆ ಹೋದ್ರಪ್ಪ ಅಂದ್ರೆ 2500, 3500, 4000, 5000, 8000. ಇನ್ನು ಕೆಲವೊಂದು ಚಿಕ್ಕಮಗಳೂರಿನಂಥ ನಾನು ಊರಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಗಿರಿಶೃಂಗಗಳಲ್ಲಿ ಇತ್ತೀಚೆಗೆ ತಲೆ ಎತ್ತಿಂತ ಹೋಟೆಲ್ಗಳಲ್ಲಿ ಒಂದು ನೈಟು ನಾವು ಇರಬೇಕಾದಪ್ಪ ಅಂತಂದ್ರೆ 25,000, 30,000 ಅಂತ. ಇನ್ನು ರಾಜಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಅರಮನೆ ಹೋಟೆಲ್ನೊಳಗೆ ಇಳಿಬೇಕಾದಪ್ಪ ಅಂದ್ರೆ ಒಂದು ದಿವಸಕ್ಕೆ 2.5 ಲಕ್ಷ ಅಂತೆ. ಒಂದು ದಿವಸಕ್ಕೆ 2.5 ಲಕ್ಷ. ಹೌದಾ? 2.5 ಲಕ್ಷ. ನಾವು ಟೂರ್ಗೆ, ನೀವು ಯಾರಾದರೂ ಫಾರಿನ್ ಟೂರ್ಗೆ ಹೋದಾಗ, ವಿದೇಶಿ ಯಾತ್ರೆಗೆ ಹೋದಾಗ ಅಲ್ಲಿ ನಾವು ಒಂದು ಸಂಘಟಿತವಾದಂಥ ಟೂರ್ಗೆ ಹೋಗಿರ್ತೀವಿ. ಹೌದಾ? ಕಸ್ಟಮೈಸ್ ಟೂರ್ಗೆ ಹೋಗಿರ್ತೀವಿ. ಅಲ್ಲಿ ನಮಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಸ್ಟಾರ್ ಹೋಟೆಲ್ನಾಗೆ ಇಳಿಸ್ತಾರೆ. 5 ಸ್ಟಾರ್ 7 ಸ್ಟಾರ್ ಹೋಟೆಲ್ನಾಗ ಹೋಗ್ತಾರೆ. ಅದು ಹೆಂಗೆ ನಾವು ಇರ್ತೀವಿ ಗೊತ್ತದೇನು? ಎಲ್ಲ ನೋಡಿಕೊಂಡು ರಾತ್ರಿ 8:30, 9, ಒಮ್ಮೆ 10 ಆಗುತ್ತೆ, ಒಮ್ಮೆ 11 ಆಗುತ್ತೆ. 11 ಗಂಟೆಗೆ ಹೋಗ್ತೀವಿ. ಮತ್ತು ಮರುದಿವ್ಸ ಮತ್ತೊಂದು ನಮ್ಮದು ಡೆಸ್ಟಿನೇಷನ್ ಇರ್ತದೆ, ಅಲ್ಲಿ ಹೋಗ್ಬೇಕು ತಿಳ್ಕೊಂಡು 5 ಗಂಟೆಗೆ ಹೇಳ್ತೀವಿ. 5 ಗಂಟೆಗೆ ಎದ್ದು ಮತ್ತೆ ಎಲ್ಲ ಸಾಮಾನು ಸರಂಜಾಮ ಕಟ್ಕೊಂಡು ಮತ್ತೆ ಬಸ್ನಲ್ಲಿ ಕೂತೋ ಮತ್ತೆ ಅಲ್ಲಿ ಹೋಗ್ತೀವಿ. ನೋಡಿದಿರಾ? 11 ಗಂಟೆಗೆ ಬಂದು 5 ಗಂಟೆ ಮಟ್ಟ ಅಂದ್ರೆ 6 ತಾಸು 5-6 ತಾಸು ನಿದ್ದೆ ಮಾಡಲಿಕ್ಕೆ 10,000, 15,000, 20,000 ಕೊಡ್ತೀವಿ. ಇಲ್ಲಿ ಕೂಡ ಎಲ್ಲೋ ನೀವು ಬರ್ತೀರಲ್ಲ, ಎಲ್ಲೋ ಹೋಗ್ತೀವಲ್ಲ, ರಾತ್ರಿ ಎಲ್ಲ ನೋಡ್ಕೊಂಡೇ ಹೋಗ್ತೀವಿ. ನೋಡಿಕೊಂಡು ಹಾಲ್ಟಿಗೆ ಹೋಗ್ತೀವಿ. ಹಾಲ್ಟಿಗೆ ಹೋಗಿ ಅಲ್ಲಿ ಮುಕ್ಕೊತೀವಿ. ಹೀಗೆ ಊಟ ಗೀಟ ಮಾಡಿ ಮುಕ್ಕೋಬೇಕಾರೆ ಮತ್ತು 12 ಮತ್ತು 5:30, 6 ಗಂಟೆಗೆ ಬಿಡ್ತೀವಿ. 5-6 ತಾಸಿಗೆ ನಾವು ಎಷ್ಟೊಂದು ಕೊಡ್ತೀವಿ ಗೊತ್ತಾ? 5-6 ತಾಸಿಗೆ ಯಾಕಪ್ಪ ಅಷ್ಟು ಬಡಿದು 3,000, 4,000 ಅಂತ ತಿಳ್ಕೊಂಡು ಕಾರ್ನಲ್ಲೇ ಮುಕ್ಕೊಳ್ಳೋಕ್ಕಾಗಲ್ಲ, ಹೊರಗೆ ಮುಕ್ಕೊಳ್ಳೋಕ್ಕಾಗಲ್ಲ. ಆದರೆ ನಾವು ಮಲಗಲೇಬೇಕಾಗತ್ತೆ. ಅದು 1 ತಾಸಾಗಲಿ, 2 ತಾಸಾಗಲಿ, 3 ತಾಸಾಗಲಿ, ಕನಿಷ್ಠ ಒಂದು 4-5 ತಾಸು ಸ್ವಲ್ಪ ಬೆನ್ನು ಹಚ್ಚಿದ್ರೆ ಮತ್ತೆ ರೆಸ್ಟ್ ಸಿಗುತ್ತೆ, ಮತ್ತು ಮರುದಿವಸ ಪ್ರಯಾಣಕ್ಕೆ ಶುರು ಆಗ್ತದೆ. ಆದರೆ ಅಷ್ಟು ಬೆನ್ನು ಹಚ್ಚದೆ ಕಂಟಿನ್ಯೂ ಮಾಡಿದ್ರಪ್ಪ ಅಂದ್ರೆ ನಾವು ಟೂರ್ನೊಳಗೆ ಸರಿಯಾಗಿ ಭಾಗವಹಿಸೋದಿಲ್ಲ, ಎಂಜಾಯ್ ಮಾಡೋದಿಲ್ಲ, ಬೆನ್ನು ನೋವು ಶುರು ಆಗುತ್ತೆ. ಗೊತ್ತಾ? ದೇಹ ಭಾಳ ಅದ್ಭುತ ರೀ. ನಿಮ್ಮ ಮೊಬೈಲಿಗೆ ನೀವು ಚಾರ್ಜ್ ಮಾಡ್ತೀರಿ, ಆದರೆ ಚಾರ್ಜ್ ಮಾಡಿದಾಗ ಮತ್ತು ಅದು ಬ್ಯಾಟ್ರಿ ಡೌನ್ ಆಗುತ್ತೆ, ಮತ್ತು ಚಾರ್ಜ್ ಮಾಡ್ತೀರಿ. ಹಾಗೆ ಇಡೀ ದಿವಸ ಅಡ್ಡಾಡಿದ ದೇಹ ಬ್ಯಾಟ್ರಿ ಇದು ಮೊಬೈಲ್ ಇದ್ದಂಗೆ. ಹೌದಾ? ಅದು ಶಕ್ತಿಯನ್ನು ಬಳಕೆ ಮಾಡಿ ಡೌನ್ ಆಗಿರ್ತದೆ. ಇದು ಬಾಡಿ ಚಾರ್ಜ್ ಆಗಲೇಬೇಕು. ಬಾಡಿ ಚಾರ್ಜ್ ಅಂದರೆ ಹಿಂಗಿಟ್ಟು ಚಾರ್ಜ್ ಮಾಡೋದಿಲ್ಲ, ಮಲಗಿಸಿ ಚಾರ್ಜ್ ಆಗುತ್ತದು. ಈ ಬಾಡಿ ಮಲಗಲೇಬೇಕು. 4 ತಾಸು ಹಾಕೊಳ್ಳೋಕೆ, 5 ತಾಸು ಹಾಕೊಳ್ಳೋಕೆ ಮಲಗಲೇಬೇಕು. ಮಲಗಿದಾಗ ಭೂಮಿ ಗುಂಟ ನಮ್ಮ ದೇಹ ಪೋಡಿಸಿದಾಗ ಆವಾಗ ಆಕಾಶ ಮತ್ತು ಭೂಮಿ ಕೂಡಿದ ಒಂದು ಕ್ಷಿತಿಜದ ಮೂಲಕ ನಮ್ಮ ಬಾಡಿ ಒಳಗೆ ಎನರ್ಜಿ ಬರ್ತದೆ, ಚಾರ್ಜ್ ಆಗ್ತದೆ. ಅಷ್ಟರ ಚಾರ್ಜ್ ಆಗಬೇಕು. ಪೂರಾ ಚಾರ್ಜ್ ಆದ್ರೆ ಭಾಳ ಚಂದ ಇರ್ತದೆ. ಅರ್ಧಂಬರ್ಧ ಈ 4-5 ತಾಸು ನಿಂತಿದ್ರೆ 4-5 ತಾಸು ಚಾರ್ಜ್ ಆಗ್ತದೆ. ಪೂರ ಚಾರ್ಜ್ ಆಗೋದೇ ಇಲ್ಲ, ಮತ್ತೆ ಮರುದಿವ್ಸ ಡೌನ್ ಆಗುತ್ತೆ. ಹಾಗೆ ಒಂದಿಷ್ಟು ಬೆನ್ನು ಹುರಿ ವಿಶ್ರಾಂತಿ
ಅದು ಮಲಗೋಕೆ ಅಂತಲ್ಲ, ಬೆನ್ನು ಹುರಿ ವಿಶ್ರಾಂತಿಗಾಗಿ ನೀವು 1,00,000, 2,00,000, 5,000, 10,000, 800, 1,000 ಕೊಡ್ತೀರಿ. ಅದಕ್ಕೆ ತಿಳ್ಕೋರಿ, ಬೆನ್ನು ಸರ್ವಸ್ವದ. ಬೆನ್ನು ಹುರಿಯ ತೊಂದರೆ ನಿಮ್ಮ ಸಮಗ್ರ ಆರೋಗ್ಯವನ್ನು ಕಸಿದುಕೊಳ್ತದ. ಈ ಸತ್ಯವನ್ನು ತಿಳ್ಕೋರಿ. ಅದಕ್ಕೆ ಅವಾಗ ಬೆನ್ನು ಹುರಿಗೆ ವಿಶ್ರಾಂತಿ ಕೊಡ್ತಾ ಇರಿ. ಬೆನ್ನು ಹುರಿಯ ವಿಶ್ರಾಂತಿಯೇ, ಬೆನ್ನು ಹುರಿಯ ಆರೋಗ್ಯವೇ ನಿಮ್ಮ ಆರೋಗ್ಯ. ಬೆನ್ನು ಹುರಿಯೊಳಗೆ ತೊಂದರೆ ಬಂತು, ಅನಾರೋಗ್ಯ ಶುರು. ಇವತ್ತು ನಮ್ಮ ಆಶ್ರಮದೊಳಗೆ ಬೆನ್ನು ಹುರಿ ದೋಷಕ್ಕಾಗಿ ಎಷ್ಟು ಜನ ಬರ್ತಾರೆ. ಈ ಇತ್ತೀಚೆಗೆ ಬೆನ್ನು ಹುರಿ ಸರ್ಜರಿ ಭಾಳ ಮಂದಿಗೆ ಆಕತ್ಯಾವ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, ಒಳಗಡೆ 33 ಬೆನ್ನು ಹುರಿಯೊಳಗೆ ಬೆನ್ನು ಮನುಷ್ಯರದೊಳಗೆ ಅದಕ್ಕೆ ಮನುಷ್ಯರ ಅಂತಾರೆ. ಇದಕ್ಕೆ ಒಂದ ಹೇಳಬೇಕಂದ್ರೆ ಕುಂಡಲಿನಿ ಶಕ್ತಿಯ ಮುಖ್ಯ ಪೈಪ್ಲೈನ್ ಅದು. ಹೌದಾ? ಎನರ್ಜಿ ಸಂಚಾರ ಮಾಡ್ತಕ್ಕಂಥ ಮುಖ್ಯ ಪೈಪ್ಲೈನು. ಅದಕ್ಕೆ ನಾವು ಲಕ್ಷ್ಮೀ ಕಂಬ ಅಂತೀವಿ. ಆ ಲಕ್ಷ್ಮೀ ಕಂಬ ಮುಖ್ಯ ವಸ್ತು. ಒಂದು ತಿಳ್ಕೋರಿ. ಹೌದಾ? ಒಂದು 33 ಎಲವಿನ ಇದು ಇರತಕ್ಕಂಥ ಒಂದು ಮನುಷ್ಯರ ಅದು ಇಲ್ಲ ಅಂದ್ರೆ ನಮ್ಮದು ಸ್ಥಿತಿ ಹೆಂಗಿರೋದು ಗೊತ್ತದೇನು? ಒಂದು ಮನುಷ್ಯರ ಒಂದು ಬೆನ್ನು ಹುರಿ, ಬೆನ್ನು ಹುರಿ ಏನದಲ್ಲ, ಅದು ನಡ್ಬರಕ್ಕೆ ಒಂದು ಕಂಬ. ಈ ಕಂಬಕ್ಕೆ 2 ಕಾಲು ಜೋತಾಡ್ತಾವ, ಈ ಮತ್ತು ಮ್ಯಾಗ 2 ಕೈ ಜೋತಾಡ್ತಾವ. ಮ್ಯಾಗ ಪರಮಾತ್ಮ ಡೋಗಿ ಅಂತ ಒಂದು ಕಪಾಲ ಇಟ್ಟಾನ, ಕಪೋಲ ರುಂಡವನ್ನು ಇಟ್ಟಾನ. ಅದಕ್ಕೆ ಈ ದೇಹಕ್ಕೆ ಒಂದು ಆಕಾರ ಬಂದದ. ಅಕಸ್ಮಾತ್ ಕಾಲು ಮತ್ತು ತಲೆಯ ಮಧ್ಯೆ ಇರತಕ್ಕಂಥ ಈ ಬೆನ್ನು ಹುರಿ ಇರಲೇ ಇಲ್ಲ ಅಂದಾಗ ನಮ್ಮ ಸ್ಥಿತಿ ಏನಿರ್ತದ? ಇದು ಏನು ಈ ದೇಹಕ್ಕೆ ಆಕಾರ ಇರ್ತೇದೇನು? ಹೆಂಡಿ ಹೊತ್ತಲನೋ? ಕಾರಣ ಬೆನ್ನು ಮನುಷ್ಯರಕ್ಕೆ ವಿಶ್ರಾಂತಿಗಾಗಿ ಎಲ್ಲೇ ಹೋದರೂ ಕೂಡ ಲಕ್ಷಗಟ್ಟಲೆ ಕೊಟ್ಟು ಒಂದು 4 ತಾಸು ನಿದ್ದೆ ಮಾಡ್ತೀವಿ. ಅದು ನಿದ್ದೆ ಹತ್ತಲಿ ಬಿಡಲಿ, ಅದು ಮಾತಲ್ಲ, ಸುಮ್ಮನೆ ಬೆನ್ನು ಹುರಿ ಭೂಮಿ ಮ್ಯಾಗ ಕೆಡುತ್ತೀವಿ ಇಷ್ಟೇ. ಈ ಸತ್ಯ ತಿಳ್ಕೊಂಡು ಬೆನ್ನು ಹುರಿಯ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಾವೆಲ್ಲವೂ ಎಡವಟ್ಟು ನಾವು ಮಾಡ್ಕೊಳ್ತೀವಿ. ವಿಶ್ರಾಂತಿ ಕೊಡೋದಿಲ್ಲ. ಈಗ ನೀವು ಬ್ಯಾಂಕ್ ಎಂಪ್ಲಾಯ್ ಕೂತು ಹಾಳಾಕಿರಿ. ಕಂಟಿನ್ಯೂಸ್ಲಿ ಕುಂತು ಅವಾಗ ಅಡ್ಡಾಡ್ತಿರ್ಬೇಕು, ಅವಾಗ ಮೂಮೆಂಟ್ ಇರಬೇಕು. ಕಂಟಿನ್ಯೂಸ್ಲಿ ಕುಂತಿರಲೋ, ಒಂದನೇದ್ದು ಮೂಲ ವ್ಯಾಧಿ ಶುರು ಆಗುತ್ತೆ, 2ನೇದು ಕಾನ್ಸ್ಟಿಪೇಷನ್ ಶುರು ಆಗುತ್ತೆ, 3ನೇದ್ದು ಬೆನ್ನು ಹುರಿ ದೋಷ ಗ್ಯಾರಂಟಿ ಕಟ್ಟಿಟ್ಟು ಬುತ್ತಿ. ಹೌದಾ? ಕೂತು ಒಳಗಿನ ಕಾರ್ಟಿಲೇಜ್, 2 ಬೆನ್ನು ಮನೆಗಳ ಮಧ್ಯೆ ಇರ್ತಕ್ಕಂಥ ಮೃದ್ವಸ್ತಿ ಅಂತೀವಿ ನಾವು. ಅದು ಹೆವಿ ವೇಟ್ ಹಾಕಿ ಗುರುತ್ವಾಕರ್ಷಣೆಯ ಒತ್ತಡದಿಂದ ನಮ್ಮ ತಲೆಯಿಂದ ಲಂಬವಾಗಿದ್ದಾಗ ಒತ್ತಡ ಹೆಚ್ಚು ಬಿದ್ದು ಬೆನ್ನು ಮನುಷ್ಯರ ಅನಾರೋಗ್ಯಕ್ಕೆ ಈಡಾಗ್ತದೆ. ಅದಕ್ಕೆ ಈ ತತ್ವವನ್ನು ತಿಳ್ಕೊಂಡು ನಿಮ್ಮ ಬೆನ್ನು ಹುರಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳ್ರಿ. ಇಲ್ಲದಿದ್ರೆ ನೀವು ಭಾಳ ಸಫರ್ ಆಗ್ತೀರಿ. ಆನಂತರ ಬೆನ್ನು ಹುರಿಯ ಸರ್ಜರಿ ಅಂತ ಹೇಳ್ತಾರೆ ಅವರು. ಆಮೇಲೆ ಬೆನ್ನು ಹುರಿಯ ಸರ್ಜರಿ ಅಂತ ಯಾರಾದರೂ ನಿಮ್ಗೆ ಡಾಕ್ಟ್ರ್ ಹೇಳಿದಾಗ ಖಂಡಿತವಾಗಿಯೂ ಆಶ್ರಮಕ್ಕೆ ಬನ್ನಿ. ಸರ್ಜರಿಯನ್ನು 100ಕ್ಕೆ 150ರಷ್ಟು ಪ್ರಮಾಣದೊಳಗೆ ಸರ್ಜರಿನ ಅವಾಯ್ಡ್ ಮಾಡ್ತದೆ. ಅಷ್ಟು ಒಂದು ಹೀಲಿಂಗ್ ಮತ್ತು ಕ್ಯೂರಿಂಗ್ ನಮ್ಮಲ್ಲಿ ಆಗ್ತದೆ. ಕ್ಯೂರಿಂಗ್, ಕೇರಿಂಗ್, ಹೀಲಿಂಗ್ 3 ಅದಾವ. ನಮ್ಮ ಡಾಕ್ಟರ್ ದೀಪಕ್ ಅವರು, ಡಾಕ್ಟರ್ ಲಕ್ಷ್ಮಿ ಇಬ್ಬರು ಸೇರಿ ಈ ಹೀಲಿಂಗ್ ಸೆಂಟರನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಬೆಲ್ಟ್ ಥೆರಪಿ ಅಥವಾ ಯೋಗಿಕ್ ಟ್ರೀಟ್ಮೆಂಟ್ ಮೂಲಕನೇ ನಿಮಗೆ ಬೆನ್ನು ಹುರಿಯ ಅನಾರೋಗ್ಯವನ್ನು ಕಾರಣವಾದಂಥ ಇದನ್ನು ಒಂದಕ್ಕೊಂದು ಕೂಡಿರ್ತದಾಗ ಒಂದಕ್ಕೊಂದು ನಡವಳಿಕೆನ ಇದು ಹೋಗಿಬಿಟ್ಟಿರ್ತದೆ. ಸ್ಪಾಂಜಿಂಗ್ ಸಿಸ್ಟಮ್ ಅದು ಒಂದಕ್ಕೊಂದು ಗಚ್ಚ ಕೂತಾಗ ಮೂಮೆಂಟ್ ಆಗೋದಿಲ್ಲ. ಅದಕ್ಕೆ ಬೆನ್ನೋವು, ಫ್ರೋಜನ್ ಶೋಲ್ಡ್ರು, ಆನಂತರ ಕೈ ಜಿಮ್ ಅನ್ನೋದು ಇವೆಲ್ಲ ಶುರು ಆಗ್ತಾವೆ. ಆದ ಕಾರಣ ಬೆನ್ನು ಹುರಿಯ ಬಗೆಗೆ ಭಾಳ ಎಚ್ಚರಿಕೆ ಇರ್ರಿ. ಪದೇ ಲಕ್ಷ್ಯ ಕೊಡ್ರಿ. ಪದೇ ಅದಕ್ಕೆ ಆರೈಕೆ ಮಾಡ್ಕೊಳ್ಳಿ. ಬೆನ್ನು ಹುರಿಗೆ ಅವಾಗ ಮಸಾಜ್ ಮಾಡ್ಕೊಳ್ಳಿ. ಸುಮ್ಮನೆ ಶವಾಸನ ಹಾಕಿ ಅವಾಗ ಈ ಸತ್ಯವನ್ನು, ಸಣ್ಣ ಸತ್ಯ ಇದು. ನಿಮ್ಮ ಆರೋಗ್ಯ, ಬೆನ್ನು ಹುರಿಯ ಆರೋಗ್ಯವೇ ನಿಮ್ಮ ಆರೋಗ್ಯ ಅನ್ನೋ ಸತ್ಯವನ್ನು ಸದಾ ನೆನಪಿಡಿ. ಅದಕ್ಕೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ. ಬೆಸ್ಟ್ ಅಂತಂದ್ರೆ ಯೋಗಾಸನಗಳು, ಭುಜಂಗಾಸನ, ಪಶ್ಚಿಮೋತ್ತಾನಾಸನ, ತಾಡಾಸನ ಇವೆಲ್ಲವೂ ಬೆನ್ನು ಹುರಿಗಾಗಿ ಅತ್ಯದ್ಭುತ ಆಸನಗಳದಾವು.
ಅದನ್ನು ಮಾಡಿರಿ. ಇದನ್ನು ನಾವು ಮಾಡಲೇಬೇಕಾ ಅಂತ ಕೇಳಬೇಡಿ. ನಿಮ್ಮ ಆರೋಗ್ಯ ಬೇಕು ಅಂತ ನೀವು ಮಾಡಲೇಬೇಕು, ಅನಿವಾರ್ಯ. ನಿಮಗೆ ಒಳ್ಳೆಯದಾಗಲಿ.